ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸನ್ನಿ. 1 ಮಿಲಿಯನ್ ಫಾಲೋವರ್ಸ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಮಾಡ್ತಿದ್ದಾರೆ. ಆಂಟೀಸ್ ಅಂತ ನೋಡಿ ಮೈಕ್ ಇಟ್ಟಿದ್ದಕ್ಕೆ ಆಂಟಿ ಗಾಬರಿ ಆಗ್ಬಿಟ್ಟಾರೆ ಬಾಂಬ್ ಬಿಟ್ಟು ಅಂತ ಆಯಿಲ್ ಅಂತ. ಫಿಂಗರ್ ಕಟ್ ನೋಡಿ ಒಬ್ಬೊಬ್ಬರದು ಬೊಕ್ಕೆ ಮಧ್ಯದಲ್ಲಿ ಅಮ್ಮ ಕಾಣ್ಬೇಕಂತೆ. Okay, let's go. What is the fam? Hi, so welcome back to my new vlog, guys. ಇವತ್ತಿನ ವ್ಲಾಗಲ್ಲಿ ನಾವು ಹೋಗ್ತಿರೋದು ಅಲ್ಲಿಗೆ ಅಂದರೆ ನನಗೆ ಫುಲ್ ಹುಷಾರಿಲ್ಲ, ಜ್ವರ ಫೀಲಿಂಗು. ನಮ್ಮ ಫ್ರೆಂಡ್ಸು ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸು ಅವರು ಎಲ್ಲ ಸೇರಿ ಅವ್ರದ್ದೊಂದು ಗ್ಯಾಂಗ್ ಇದೆ, ಅದೆಲ್ಲ ಸೇರಿ ನನಗೆ 1 ಮಿಲಿಯನ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಫರ್ಟ್ಸ್ ಹಾಕಿ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಸೊ ನಾನು ಆನ್ ದ ವೇ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಇಲ್ಲಿಂದ ಹೋಗೋದು. ನಾನು ಸಿ ಮನೀಶು, ನಮ್ಮ ಟುಮ್ಟುಮ್ಮು, ನಮ್ಮಪ್ಪ ಎಲ್ಲ ಹೋಗ್ತಾ ಇದೀವಿ. ಲೆಟ್ಸ್ ಸಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಮಜಾ ಇರುತ್ತೆ. ಇರೋಣ ಅಪ್ಪ ಬರ್ತಾರೆ. ಪಟ್ಟಂತ ಯಾವುದೋ ಬಟ್ಟೆ ಅಂಗಡಿಗೆ ಬಂದು ಈಗ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿ ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕಾಯ್ತಿದ್ದಾರೆ, ನಮ್ಮ ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ ಗೈಸ್. ಬಟ್ಟೆ ಫೈನಲ್ ಆಯಿತು. ಥ್ಯಾಂಕ್ ಯು. ಬಟ್ಟೆ ಫೈನಲ್ ಆಯಿತು, ಈಗ ಹೊರಟಿದ್ದೀವಿ ಗೈಸ್. ಲೆಟ್ಸ್ ಗೋ. ನಮಗೆ ಔಟ್ಫಿಟ್ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಕನ್ನಡ ಫ್ಯಾಷನ್ ಟುಮ್ಟುಮ್ ಅವರು. ಬನ್ನಿ. ತುಂಬ ಅರ್ಜೆಂಟಲ್ಲಿ ಔಟ್ಫಿಟ್ಟಿಗೆ ನನಗೆ ಮತ್ತು ಟುಮ್ಟುಮ್ ಸ್ವಲ್ಪ ಪೇಷನ್ಸ್ ಬೇಕು. ಬಟ್ ಅರ್ಜೆಂಟಲ್ಲಿ ಸೆಲೆಕ್ಟ್ ಮಾಡೋಷ್ಟು ಸ್ಟ್ರೆಸ್ ಆಗಿಬಿಡುತ್ತೆ. ಯಾವುದೋ ಒಂದು ಹಾಕೊಂಡ್ಬಿಟ್ರೆ ಸಾಕಪ್ಪ ಅಂದ್ಬಿಟ್ಟು ಯಾವುದೋ ಒಂದು ಎತ್ಕೊಂಡು ಬಂದಿದ್ದೀವಿ ಈಗ. ಬಟ್ ಚೆನ್ನಾಗಿದೆ. ನೀವು ಹೆಂಗಿದೆ ಅಂತ ಔಟ್ಫಿಟ್ ಕಾಮೆಂಟ್ ಹಾಕಿ. ಈಗ ವಿಡಿಯೋ ಬಂದಮೇಲೆ ಶಾರ್ಟ್ಸ್ ನೋಡಿದ್ಮೇಲೆ ಬನ್ನಿ ಏನು ಮಾಡಿದ್ದಾರೆ ನಮ್ಮ ಅಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ನೋಡೋಣ. ನಮ್ಮ ಎಕ್ಸೈಟೆಡ್. ನಮ್ಮ 1 ಮಿಲಿಯನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಫ್ಯಾಮಿಲಿ ಆಯಿತು, ಫ್ರೆಂಡ್ಸ್ ಆಯಿತು. ಈಗ ನಮ್ಮ ಅಮ್ಮ ಫ್ರೆಂಡ್ಸು ಒಂದು ಟೀಮ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಂದರೆ ಅವ್ರದ್ದೊಂದು ಟೀಮ್ ಇದೆ, ಆಲ್ರೆಡಿ ಗ್ರೂಪ್ ಇದೆ, ಸ್ವೀಟ್ 16 ಅಂತ. ಆ ಗ್ರೂಪೆಲ್ಲ ಸೇರಿರೋದು. ಸ್ವೀಟ್ 16 ವುಮೆನ್, ಸ್ವೀಟ್ 16 ಗರ್ಲ್ಸ್ನ ನೋಡಿ ಅಂತ ಬನ್ನಿ. ಕ್ರೇಜಿ ವಂಡರ್ ವುಮೆನ್ಸ್ ಒಂದು ಸ್ವೀಟ್ 16. ಇವರೆಲ್ಲ ಸೇರಿ ನನಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು 1 ಮಿಲಿಯನ್. ಏನಂತ ಕ್ರೇಜಿ ಆಂಟೀಸ್ ಅಂತೆ. ಮಲಿ ಹೊಳ್ದವಳು ಅಂತ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಫೈನಲಿ ಹೋಗ್ತಾ ಇದ್ದೀವಿ. ಬನ್ನಿ ಏನಿರುತ್ತೆ ನೋಡೋಣ. ಸರ್ಪ್ರೈಸ್. ಹಾಯ್. ಥ್ಯಾಂಕ್ ಯು. ಹಲೋ. ಹಾಯ್ ಆಂಟಿ. ಹಾಯ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಆಮೇಲೆಲ್ಲ ಕಟ್ ಮಾಡ್ಬಿಡ್ತೀಯಾ ಆಂಟಿನ ಝೂಮ್ ಹಾಕಿ. ಹಲೋ. ಥ್ಯಾಂಕ್ ಯು. ಹಾಯ್. ಆಂಟಿ ಲಾಸ್ಟ್ ಟೈಮ್ ವ್ಲಾಗಲ್ಲಿ ಬಂದು ಕಟ್ಟಾಕ್ಬಿಟ್ಟವ್ರು, ಅದಕ್ಕೆ ಕೋಪದಲ್ಲಿದ್ದಾರೆ. ವಂಡರ್ ವುಮೆನ್ ಸ್ವೀಟ್ 16. ಇದು ಬರೀ ಸ್ವೀಟ್. ವಂಡರ್ ವುಮೆನ್ ಗ್ರೂಪ್ ಬೇರೆನಾ? ಕ್ರೇಜಿ ಆಂಟೀಸ್ ಅಂತ ನೋಡಿ. Hello, hi. How are you? So many times I have seen you Yes, here, yes, but yes, never yes. got the chance to talk to you. How are you doing? Good. 1 ಮಿಲಿಯನ್ ಫಾಲೋವರ್ಸ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಮಾಡ್ತಿದ್ದಾರೆ. ಎನಿವೇಸ್ 1 ಮಿಲಿಯನ್ ಸಬ್ಸ್ಕ್ರೈಬರ್ ಬೇಗ ಆಗುತ್ತೆ. ಥ್ಯಾಂಕ್ ಯು. ಆಂಟೀಸ್ ಅಂತ ಅನ್ಬಾರ್ದು ಬೇರೆ. ಥ್ಯಾಂಕ್ ಯು. ದೇವ್ರು ಚೆನ್ನಾಗಿ ಒಳ್ಳೆ ಮಾಡಿ ಇನ್ನು ಮುಂದೆ ಲೈಫಲ್ಲಿ ಬರ್ತಾ ಇರು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸನ್ನಿ. ಥ್ಯಾಂಕ್ ಯು. ಫ್ಯಾಮಿಲಿ ಯಾವಾಗಲೂ ಇರ್ತಾರೆ, ಇಲ್ಲಿ ಕಲಿತಾ ಇರು. ಥ್ಯಾಂಕ್ ಯು. ಆಂಟಿ ನಾನು ಡಯಟ್ ಅಲ್ಲಿದ್ದಾಗ ಸರಿಯಾಗಿ ರೇಗಿಸಿದ್ರು ನನಗೆ. 3 ದಿನ ನಿದ್ದೆ ಮಾಡಿರಲಿಲ್ಲ ನಾನು. ಏನೇ ನಿನ್ನ ಮಗ ಪೇಷಂಟ್ ಥರ ಆಗ್ಬಿಟ್ಟು ಅವನು ಅನ್ಬಿಡಿದ್ರು. ಥ್ಯಾಂಕ್ ಯು ಆಂಟಿ. ಆಂಟಿ ಈ ಬ್ಲಾಗಲ್ಲಿ ನೀವೇ ಆಂಟಿ ಫುಲ್ಲು. ಝೂಮ್ ಹಾಕೋ. ಇಲ್ಲ ಅಂದ್ರೆ ಇಲ್ಲ ನೀವೇ ಈ ಬ್ಲಾಗಲ್ಲಿ ತಮ್ಮನೆಲ್ಲೇ ನೀವು. ಅಷ್ಟೇ, ನಮ್ದು ಏನು ಒಂದೇ ಒಂದು ಸೀನಲ್ಲಿ ಇದ್ದಿಲ್ಲ. ನಾವು ಸ್ಟೆಪ್ ಹಾಕ್ಬಿಡೆ ಹೋಗ್ಲಿ.
ಇಲ್ಲ ಪರವಾಗಿಲ್ಲ ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡು ಶಾಲ್ ಅಂತೆ ಇಲ್ಲ ಕೂತ್ಕೊಂಡ್ಬಿಡು ಓಕೆ ಆಂಟಿ ಗಿಫ್ಟ್ ಬೇರೆ ಇದೆ ಓಹೋ ಕ್ರೇಜಿ ಪಾಟ್ಲಕ್ ಗ್ರೂಪ್ ನಿಮ್ದು ಇನ್ನೊಂದು ಗ್ರೂಪ್ ಇದೆಯಾ ಇದು ಯಾವ ಗ್ರೂಪ್ ಇದು ಕ್ರೇಜಿ ಪಾಟ್ಲಕ್ ಗ್ರೂಪ್ ಬೇರೆ ಗೈಸ್ ಗಿಫ್ಟ್ ಕೊಡ್ತಿದ್ದಾರೆ ಅವರು ಭಾಗ್ಯದ ಲಕ್ಷ್ಮಿ ಆಡಮ್ಮ ಬರ್ತಾವಳ ಭೂಪ ಅಂತ ಕ್ರೇಜಿ ಆಯ್ತು ಈಗ ನಮಗೆ ವಿಶ್ ಮಾಡಿದ ಆಂಟಿಗಳಿಗೆಲ್ಲ ರೋಸ್ ಕೊಟ್ಬಿಡೋಣ ಇಲ್ಲಿರೋದು ಗೈಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಎಲ್ಲ ಅವ್ರು ವ್ಯಾಲೆಂಟೈನ್ಸ್ನ ಬಿಟ್ಟು ನಮ್ಮ ಸೆಲೆಬ್ರೇಷನ್ಗೆ ಬಂದಿದ್ದಾರೆ ನಮಗೋಸ್ಕರ ಅವ್ರಿಗೆಲ್ಲ ಒಂದು ರೋಸ್ ಕೊಡೋಣ ಇಲ್ಲಿರೋದೇ ಎತ್ಕೊಡ್ತಾ ಇದೀನಿ ಬಟ್ ನೀವು ಯಾರು ಹೌದಾ ಆಂಟಿ ಆಂಟಿ ಥ್ಯಾಂಕ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಮುಳ್ಳಿದೆ ಹುಷಾರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಅವ್ರದ್ದೇ ಫ್ಲವರ್ ಅವ್ರಿಗೆ ಕೊಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮಗೆ ಬೇರೆ ಇದೆ ಅಲ್ಲ ನಮ್ಮ ಅಮ್ಮಗೆ ಒಂದು ರೋಸ್ ಕೊಡ್ರಪ್ಪ ಇಲ್ಲ ಮನೆಗೆ ಹೋದ್ಮೇಲೆ ಕ್ಲಾಸ್ ಕೊಡ್ ಹಾಂ ತಗೊಳ್ಳಿ ಥ್ಯಾಂಕ್ ಯು ನನಗೆ ಸ್ಪೆಷಲ್ ಬೊಕ್ಕೆ ಕೊಡ್ತಾ ಇದ್ಯಾ ಓಕೆ Thank you very much. Thank you for coming. And ನನ್ನ ಫ್ರೆಂಡ್ಸ್ ಹ್ಯಾಪಿ ಟು ಆ್ಯಂಡ್ ಲಕ್ಕಿ ಟು ಹ್ಯಾವ್ ಮೈ ಫ್ರೆಂಡ್ಸ್ ಲೈಕ್ ದಿಸ್ ನನಗೆ ತುಂಬ ಲಕ್ಕಿ ನನಗೆ ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡ್ತಾರೆ ಈ ಲೆವೆಲ್ಗೆ ಹೋಗಿ ರೀಚ್ ಆಗಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಸ್ಯಾಮ್ ಸಮೀರ್ ಅದೇ ರಿಯಾನ ಮಗ ಸೊ ತುಂಬಾ ಎಫರ್ಟ್ ಆಗಿ ಈ ಲೆವೆಲ್ಗೆ ಬಂದಿದ್ದಾನೆ ತುಂಬಾ ಖುಷಿ ಆಗ್ತಿದೆ ದೇವ್ರು ಹೀಗೆ ಮುಂದೆ ಮುಂದೆ ಕರ್ಕೊಂಡು ಮುಂದೆ ಚೆನ್ನಾಗಿ ಇನ್ನೂ ಅಚೀವ್ ಮಾಡ್ಲಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಳ್ಬೇಕಾ ನಾನು ಮಾತೆ ಬರ್ತಾ ಅಲ್ಲ ಮಾತು ಬರ್ತಾ ಇಲ್ಲ ಆಯ್ತು ಬನ್ನಿ ಪಾರ್ಟಿ ಮಾಡೋಣ ಗೈಸ್ ನಮ್ಮ ಕಡೆಯಿಂದ ಇವತ್ತು ಪಾರ್ಟಿ ಆಂಟಿಗೆ ಗೈಸ್ ಈಗ ಪಾರ್ಟಿ ನಡೀತಿದೆ ಬರೀ ಈಟಿಂಗ್ ಪಾರ್ಟಿ ಓಕೆ ರಜನಿ ಕಡೆಯಿಂದ ಗೈಸ್ ಆಂಟಿ ಅಣ್ಣ ಇದು ಸೈಡ್ ಇಟ್ಬಿಡಿ ನಮ್ಮ ಅಪ್ಪಂಗೆ ಹೇಳಿದ್ರು ನಾನು ಇವನ್ಗೆ ಅನ್ಕೊಂಡ್ಬಿಟ್ಟೆ ಅಣ್ಣ ಇದ್ದೇ ಇದ್ರು ಅಯ್ಯೋ ನಮ್ಮ ಏಜು ಇವನ್ಗೆ ಯಾಕೆ ಅಣ್ಣ ಅಂತ ಇದ್ದೀರಾ ಅಂದೆ ಆಂಟಿ ಎಲ್ಲ ಲಾಗಲ್ಲಿ ಬರ್ತಾ ಇದೆ ಅದೆಲ್ಲ ಸುಮ್ನೆ ಏನು ಆಂಟಿ ವಾಕ್ ಮಾಡ್ತಾ ಇದ್ದೀರಾ ಆಂಟಿ ಸಣ್ಣ ಆಗವ್ರಂತೆ ಫ್ಯಾಷನ್ ಶೋ ಮಾಡ್ತಾವ್ರು ನೋಡಿ ಗೈಸ್ ಈಗ ಏನ್ ಕತೆ ಏನು ಅಂದ್ರೆ ಈಗ ಮೈಕ್ ಇಟ್ಟಿದ್ದಕ್ಕೆ ಆಂಟಿ ಗಾಬರಿ ಆಗ್ಬಿಟ್ಟಾರೆ ಬಾಂಬ್ ಬಿಟ್ಟು ಅಂತ ಆಯಿಲ್ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿರೋದಲ್ವಾ ನಮ್ಮನ್ನ ರೋಸ್ಟ್ ಮಾಡ್ತಾರೆ ಈಗ ನಾವೆಲ್ಲ ಸೇರಿದ್ರೆ ಹೆಂಗೆ ಸಾಯಿನ ರೋಸ್ಟ್ ಮಾಡಿ ಆ ಥರ ಎಲ್ಲ ನಮ್ಮ ಹೌದಾ ನಾವೇನು ಟ್ರೈ ಮಾಡಿಲ್ಲ ಲೋಕಲ್ ಸ್ಟ್ರಾಂಗ್ ಅಂತವ್ರ ಆಂಟಿ ಹಿಡಿತಾರೆ ಒಂದು ಹಾಕಲ್ಲ ಅಲ್ಲ ಇವನಲ್ಲ ಎಡಿಟಿಂಗ್ ಮಾಡ್ರಪ್ಪ ಈ ಸಲ ಸೆಲೆಬ್ರೇಟ್ ಮಾಡ್ದಲ್ಲ ಕರ್ಕೊಂಡು ತೋರಿಸಿಲ್ಲ ಯಾವ ಬರ್ಡೇ ನಾನಾ ರಿವೀಲ್ ಮಾಡಿಲ್ಲ ಇನ್ನ ನಾನಲ್ಲ ಆಂಟಿ ಮಾಡಿಲ್ಲ ಇನ್ನ ಫೇಸ್ ರಿವೀಲ್ ಮಾಡಿಲ್ಲ ಜಸ್ಟ್
ಇಲ್ಲ ಆಂಟಿ ಹೋಗಿಲ್ಲ, ನಿಜವಾಗ್ಲೂ ಹೋಗಿಲ್ಲ. ನಿಮ್ ಫ್ರೆಂಡ್ ಕೇಳ್ಬೇಕು ನೀವು. ಇನ್ನೊಂದು ವರ್ಷ ಮಾಡಲ್ಲ. ಓ ನೋಡ್ಬಿಟ್ಟವ್ರ. ನಾವು ನಿಮ್ಮ ಅಮ್ಮ ತೋರಿಸಿರೋದ್ರಲ್ಲಿ ನೋಡಿ. ಇವನ್ ನೋಡಿದ್ರಾ? ನಮ್ ಸಾಯಿನ ನೋಡ್ತಾನೆ ಇರ್ತೀವಿ. ಅಲ್ಲ ಇವನ್ನಲ್ಲ, ಇವಂದು. ತುಂಬಾ ಹಳೆ ಕತೆ ಮಾತಾಡ್ತಾ ಇದ್ದೀರಾ. ಅದು ನಿಮ್ಮ ಚಿಕ್ಕ ವಯಸ್ಸಲ್ಲಿ. ಇವನ್ ನೋಡಿದ್ದೀರಾ ಸಂಜಯ್ದು? ಪೂಜಾ ಯಾರು ಗೊತ್ತಿಲ್ಲ. ಬೇರೆ ಹುಡುಗಪ್ಪ ಸಂಜಯ್ ಆಕ್ಚುಲಿ. ಸಂಜೆ ಯಾವಾಗ ಮದ್ವೆ? ಒಳ್ಳೆ ಗಂಡಿದ್ರು ಹೇಳಿ ಅಂತ ಸಂಜಯ್ಗೆ. ಯಾಕಂದ್ರೆ ಇವ್ರು ಹೆಣ್ಣಲ್ವಾ ಅದಕ್ಕೆ ಮಾತಾಡೋದ್ರ ಬಗ್ಗೆ ಮಾತಾಡ್ಬೇಕು. ಸಂಜಯ್ ಮದುವೆ ಏನ್ ಗೊತ್ತಾ, ಎಲ್ಲರೂ 3 ದಿವಸ 4 ದಿವಸ 15 ದಿವಸ ಮಾಡ್ಬೇಕಂತ ಯೋಚನೆ ಮಾಡಿದ್ದೀನಿ. ಮಗು ನಾಮಕರಣ ಮಾಡಿ ಸ್ಕೂಲ್ ಕಳ್ಸೋವರೆಗೂ ಜೊತೆಗೆ ಸಂಜಯ್ ನಿಮ್ ಮಗಂದ ಯಾವಾಗ ಮದ್ವೆ? ಇವ್ರಿಗೆ ಎಕ್ಸ್ಟ್ರಾ ಕಾಫಿ ಕೊಡ್ರಿ ಇವ್ರಿಗೆ ಫಸ್ಟ್. ಇವ್ರೊಬ್ಬರೇ ನನ್ನ ಟಾಪಿಕ್ ಬರ್ತಾವ, ನಾನು ಡಿಸ್ಟ್ರಾಕ್ಟ್ ಮಾಡ್ತಾನೆ ಇದ್ದೀನಿ. ಹೌದಾ ಹೌದಾ, ನೈಸ್, ಥ್ಯಾಂಕ್ ಯು. ಹೋಗ್ಬೇಕು, ಅದಕ್ಕೆ ಬೇಗ ಮಾಡೋ ಅಂತಿದ್ದೀನಿ. ಸೊ ನಮ್ಮ ಕಡೆಯಿಂದ ಆಂಟಿಗೆ ಅಥವಾ ಸ್ವೀಟ್ 16 ಗರ್ಲ್ಸ್ಗೆ ಪಾರ್ಟಿ ನಡೀತಾ ಇದೆ. ಕ್ರೇಜಿ ಗರ್ಲ್ಸ್, ಕ್ರೇಜಿ ಗರ್ಲ್ಸ್. ಇಂಗ್ಲಿಷ್ ಮಾತಾಡಿದ್ದು. ಏನ್ ಕೇಳಿದ್ದು? ಪನ್ನೀರ್ ಆಂಟಿ ರಿಫ್ಲೆಕ್ಸ್ ಪಟ್ ಅಂತ ಹಿಡಿದ್ರು ನೀರ್ನ ಸ್ಟಾಪ್ ಮಾಡ್ಬಿಟ್ಟು ಆಂಟಿ. ತಂದಿರೋದ್ರಲ್ಲಿ ನಿಮ್ಮ ಅಪ್ಪ ಅಮ್ಮನೇ ಅರ್ಧ ತಿನ್ಬಿಟ್ರು ಅಂತವ್ರ ಆಂಟಿ. ನಮ್ಮ ಅಪ್ಪ ಅಮ್ಮನ ಈ ತರ ರೋಸ್ಟ್ ಮಾಡ್ತಿರೋದು ಆಂಟಿನೇ. ನೆಟ್ವರ್ಕ್ ಇಲ್ಲ. ಈ ಮನೀಶ್ ಪಿಜ್ಜಾ ಹೋಗಿ ಇಡೀ ಪಿಜ್ಜಾನೇ ಕೆಳಗೆ ಬೀಳ್ಸ್ಬಿಟ್ಟವ್ರು. ಈ ಪಿಜ್ಜಾಗೆ ಎಲ್ಲಾರು ಅರ್ಧ ಗಂಟೆ ಕಾದವ್ರೆ ನೋಡಿ. ಟೇಬಲ್ ಮೇಲೆ 3 ಪೀಸ್ ಟೇಬಲ್ ಮೇಲೆ 3 ಪೀಸ್ ಪಿಜ್ಜಾ ಬಿತ್ತು. ಇವರೆಲ್ಲ ಹೈ ಆಗ್ಬಿಟ್ಟವ್ರೆ. ಯಾಕ್ರೋ ಆಂಟಿ ಎಲ್ಲ ಝೂಮ್ ಅಲ್ಲಿ ಇದಾರ ಅಂತೆ, ಎಲ್ಲ ಝೂಮ್ ಅಲ್ಲಿ ಇದಾರ. ತಿನ್ಬೇಕಾ? ಏನ್ ಸೌಂಡ್ ಬೇಕು? ತಿನ್ನೋದ್ ಸೌಂಡ್ ಅಂತೆ. ಸೌಂಡ್ ಬೇಕು ತಾನೆ, ಅದಕ್ಕೆ ಕೊಟ್ಟಿದ್ದು. ನೋಡಿ ಇವ್ರದೆಲ್ಲ ಅಯ್ಯೋ ಫಿಂಗರ್ಗಳು ನೋಡಿ ಒಬ್ಬೊಬ್ಬರದು. ಈ ತರ ಉಪ್ಪಾಕಕ್ಕೆ ಯೂಸ್ ಮಾಡಿ ಅಲ್ಲ ಇವ್ರ ಮನೆಯಲ್ಲಿ. ನಮ್ಮ ಟೀಮಿಂದ ಒಬ್ರು ಆಂಟಿ ಹೋಗೋರೆ ಹಾಡಾಡಕ್ಕೆ. ಈಗ ಏನ ಕ್ರೇಜಿ ಗರ್ಲ್ ಕೆಜಿ ಕೆಜಿ ಏನಂದ ಏನಂತ ಯಾಕೆ ಆಂಟಿ ಅಷ್ಟು ನೊಂದ್ಬಿಟ್ಟಿದ್ದೀರಾ ಅಂತ. ಮೂರು ಬೆಂಕಿಗೆ ಗತ್ತಲೆ ಗಿರ 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 ಅಂತದೆ ಅಂತ ಹಾಡುಗಳು ನಮ್ದೆಲ್ಲ. ಅವಳ ತರ ಎಲ್ಲ ಆಡಲ್ಲ ನಾವು. ತಕ್ಕ ತಕ್ಕ ದುಮ್ ದುಮ್ ತಕ್ಕ ತಕ್ಕ ದುಮ್ ತಕ್ಕ ತಕ್ಕ ದುಮ್ ದುಮ್. ಈಗ ಮಗನೇ
ಅವ್ರು ಗಿಟಾರ್ ಪ್ಲೇ ಮಾಡಿದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಪಾಪ ಸಿಂಕ್ ಮಾಡಕ್ ಟ್ರೈ ಮಾಡಿದ್ರು. ಇಂಗ್ಲಿಷ್ ಹಾಡು ಅವಾಗಿಂದ ಹೌದಾ? ಬೇಡ ಕನ್ನಡ ಹಾಡು ನಾವೆಲ್ಲ ಲೋಕಲ್ ಹಾಡು ಆಡಮ್ಮ ಅಂತ ಹೇಳಿ ಕಳ್ಸಿದ್ವಿ ನಾವು. ಗೈಸ್ ಬೊಕ್ಕೆ ಮಧ್ಯದಲ್ಲಿ ಅಮ್ಮ ಕಾಣ್ಬೇಕಂತೆ. ಫೋಟೋ ಶೂಟ್ ನೋಡಿ ಅವ್ರದ್ದು. ಕುಡಿರಿ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಬಾಯ್ 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 ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್. ಗೈಸ್ ಅವ್ರ ಫ್ರೆಂಡ್ ಇನ್ನು ಹಾಡಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಿಂತ್ಕೊಂಡಿದ್ದಾರೆ. ಹೊರಡೋಣ, ಲೆಟ್ಸ್ ಗೋ. ಫೈನಲಿ ಮನೆ ವಾಪಸ್ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ನಮಗೆ ಗಿಫ್ಟ್ ಕೊಟ್ಟಿದ್ರಲ್ಲ, ಅದು ಏನು ಗಿಫ್ಟ್ ಅಂತ ನೋಡೋಣ ಬನ್ನಿ. ನಮ್ಮ ಗೊತ್ತಾ ಗಿಫ್ಟ್ ಏನು ಅಂತ? ಗಣೇಶ. ವಾವ್, ಸಖತ್ತಾಗಿದೆಯಲ್ಲ, ಕ್ಯೂಟ್ ಆಗಿದೆ. ಗೈಸ್ ನಾವು ಅಮ್ಮಗೆ ನಾವು ಅಪ್ಪ ವ್ಯಾಲೆಂಟೈನ್ಸ್ ದಿನ ಒಂದು ಗಿಫ್ಟ್ ಕೊಟ್ಟಿಲ್ಲ ಅಂತ ನೊಂದಿದ್ದಾರೆ. ನೊಂದಿದ್ದಾರೆ ನಮ್ಮ ಅಮ್ಮ, ತುಂಬಾ ಅಳ್ತಿದ್ದಾರೆ. ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ. ಕಣ್ಣೀರು ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ನೀರೆಲ್ಲ ಬತ್ತ ಹೋಗ್ಬಿಟ್ಟಿದೆ ನೀರು. ಡ್ರಾಮಾ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಮಳೆಗಾಲ ಬರುತ್ತೆ ಆಚೆ. ಪಾ ಒಂದ್ ಗಿಫ್ಟ್ ಅಂತ ಕೊಡಿಪಾ. ನಾನು ಏನಲ್ಲ, ಒಳ್ಳೆ ಕಾಟನ್ ಸ್ಯಾರಿ ಕೊಡ್ಸ್ರಿ, ನನಗೆ ತುಂಬಾ ಇಷ್ಟ ಅಂತ ಅವತ್ತೇ ಅಂದೆ. ಪ್ಲಾನ್ ಮಾಡ್ತಾ ಇದ್ರು ಹಾ ನಿಜ ಕಾರಲ್ಲಿ ಪ್ಲಾನ್ ಮಾಡಿದ್ರು. ನಮ್ಮ ಅಪ್ಪ ನಮ್ಮ ಅಮ್ಮ ಸರ್ಪ್ರೈಸ್ ಆಡ್ಮ. ಯಾಕೋ ಕಾಟನ್ ಅಲ್ಲೆಲ್ಲಾದ್ರೂ ನಿಲ್ಸು ಅಂದ್ರು. ನಾವು ಮಿಸ್ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಹೋಗ್ಬಿಡೋಣ ಅಂಕಲ್, ಬಂದ್ಮೇಲೆ ಇಸ್ಕೊಳೋಣ ಅಂದ್ರೆ ಟೈಮ್ ಆಗೋಯ್ತು. ಅದಕ್ಕೋಸ್ಕರ ಬಂದ್ಬಿಟ್ರಿ. ನಾಳೆ ನಿಮ್ಗೆ ಒಂದು ಸರ್ಪ್ರೈಸ್ ಕಾದಿದ್ದೆ, ನಾವು ಹೇಳ್ಬಾರ್ದು ಅಂದ್ಕೊಟ್ರಿ. ಏನೋ ಉಸಿರಾಡದೆ ಮಾತಾಡ್ತಿದ್ಯಲ್ಲೋ, ಹಿಡಿಯೋದೇನೋ ಹಿಂಗ್ ಹಿಡಿತಾರೇನೋ. ಏನ್ ಪೂಜಾ ಇವತ್ತಿರೋದು ಗಿಫ್ಟ್ ನಿಮ್ಗೆ ಕೊಟ್ಟಿದ್ದಾಳೆ ಇರೋದ್ರು, ಅದಕ್ಕೆ ಆ ಜೋಶಾಗಿ ಮಾತಾಡ್ತಾ ಇದೀಯಾ? ಬೆಳಿಗ್ಗೆ ಕೊಟ್ಲು ಪೂಜಾ ನೀನ್ ಗಿಫ್ಟ್ ಕೊಡ್ಬೇಕು. ಯಾರು ಪ್ರಪೋಸ್ ಮಾಡ್ತೀನಿ ಫಸ್ಟ್? ಇರುವ ನಿಮಿಷ, ಯಾರ ಪ್ರಪೋಸ್ ಮಾಡಿದ್ ಪೂಜಾ ನಿನಗೆ? ಇಲ್ಲಿ ನೋಡ್ಕೊಂಡು ಹೇಳು ಯಾರು. ಏ ಲಫ್ ನನ್ ಮರೆ ಒಂದ್ ಗಿಫ್ಟ್ ಕೊಡಕ್ಕಾಗಿಲ್ಲ, ಪ್ರಪೋಸ್ ಮಾಡಕ್ ಮಾತ್ರ ಬೇಕಿತ್ತ ಗರ್ಲ್ ಫ್ರೆಂಡ್? ಪಪ್ಪ ಇದು ಅಲ್ಲಿ ಹೇಳ್ತಾ ನಿಮ್ಗೆ ಹೇಳ್ತಾ ಇರೋದು. ಅದಕ್ಕೇನಿಲ್ಲ ಕಣ, ನಾನು ಗಿಫ್ಟ್ ನನ್ನ 10 ಮಕ್ಳು 3 ಮಕ್ಳು ಕೊಟ್ಟಿದ್ದೀನಿ. ಇದು ನಾವು ನಮಗೂ ಗೊತ್ತು ಹೇಳಕ್ಕೆ. ಆದ್ರೂ ಪಪ್ಪ ಈಗ ಹರ್ಟ್ ಮಾಡ್ಕೋಬೇಕು ಪಪ್ಪ ಈ ಸರಿ ನೀವು. ಪಾ ಹೇಳೆ ಯಾಕೆ ಕೊಡ್ತೀಯ? ಕೊಡ್ಬೇಡ ನೀನು ನನ್ನ ಮೇಲೆ. ಅವ್ನು ನೀನ್ ಕೊಟ್ಟು ನೀನ್ ಯಾಕೆ ಕೊಡ್ತೀಯ? ನೀನ್ ಒಂದ್ ಮುಂದೆ ಹಾಳು ಮಾಡ್ಕೋರು. ನಾನ್ ಮಾತಾಡ್ಸ್ಬೇಡಿ ನೀವು. ಒಂದ್ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ಗೋಸ್ಕರ ಮಾತಾಡ್ಬೇಡಿ ಅಂದ್ಬಿಟ್ರ. ಅಯ್ಯೋ ಗಿಫ್ಟ್ ಹೈಟ್, ಗಿಫ್ಟ್ ದೊಡ್ಡದು ಅಂಕಲ್ ಅಲ್ಲ. ಹೊರಡಿಂಗ್ ಟೈಮ್ ಆಯ್ತು. ನಿನ್ ಕೆಲಸ ಅದೇ ಹೋಗ್. ಅವ್ರು ಗಿಫ್ಟ್ ಕೊಡ್ತಾರೆ, ಇಸ್ಕೋ ಹೋಗ್. ಏನ್ ಕೊಟ್ರು ನೋಡಿ. ಎಷ್ಟು ಚೆನ್ನಾಗಿ ಗಾಡಿಗಳು ನಿಂತಿದ್ದಾರೆ ಮನೆ ಮುಂದೆ ಕ್ರೇಜಿಯಾಗಿ. ಫೈನಲಿ ಗೈಸ್ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಅಂತ ಸೆಲೆಬ್ರೇಷನ್ ಮಾಡಿದ್ರು. ಥರ ಖುಷಿ ಆಯಿತು. 1 ಮಿಲಿಯನ್ ಹಿಟ್ ಆಗಿದ್ದು ಎಷ್ಟು ಜನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಥರ ಖುಷಿ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ತೊಗೊಳ್ತು, 3 ಇಯರ್ಸ್ ಹತ್ತಿರ ತೊಗೊಳ್ತು. ನನ್ನ ಕಾಂಟೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತು. ಯಾಕಂದರೆ ನಾನು ನಂಬರ್ ಮೇಲೆ ಫೋಕಸ್ಸೇ ಮಾಡಿರಲಿಲ್ಲ. ಬರೀ ಕಾಂಟೆಂಟ್ ಚೆನ್ನಾಗಾಗಬೇಕು ಅಂದರೆ ದೇರ್ ಆರ್ 2 ಕೈಂಡ್ ಆಫ್ ಕಾಂಟೆಂಟ್ಸ್. ಒಂದು ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಬರೋಂಥ ಕಾಂಟೆಂಟು, ಒಂದು ಜೆನ್ಯೂನ್ ಆಡಿಯನ್ಸ್ನ ಪಡೆಯುವಂಥ ಕಾಂಟೆಂಟು. ಟು ಬಿ ವೆರಿ ಹಾನೆಸ್ಟ್, ಸೊ ಐ ವಾಸ್ ಆಲ್ವೇಸ್ ಫೋಕಸಿಂಗ್ ಆನ್ ಗೆಟಿಂಗ್ ಜೆನ್ಯೂನ್ ಆಡಿಯನ್ಸ್ ಆ್ಯಂಡ್ ಐ ಫೆಲ್ ದಟ್ ಈಸ್ ವೈ ಟುಕ್ ಟೈಮ್. ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಬೌಟ್ ಇಟ್. ಐ ಆಮ್ ಸೂಪರ್ ಹ್ಯಾಪಿ ದಟ್ ವಿ ರೀಚ್ 1 ಮಿಲಿಯನ್. ಆದಷ್ಟು ಬೇಗ ಇದೇ ಸ್ಟೆಪ್ಸಲ್ಲಿ ನಾವು 2 ಮಿಲಿಯನ್ ಹೋಗೋಣ. ನನಗೆ ಒಂದೇ ದಿನದಲ್ಲಿ, ಒಂದೇ ವಾರದಲ್ಲಿ, ಒಂದೇ ತಿಂಗಳಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಗೇನ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಮಾಡ್ಬೋದು ಬಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮಾಡ್ಬೋದು ಅಂತ ಹೇಳ್ತೀನಿ, ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಮಾಡ್ಬೋದು ಬಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಗೋ ಸ್ಲೋಲಿ ವಿತ್ ಪ್ರಾಪರ್ ಜೆನ್ಯೂನ್ ಆಡಿಯನ್ಸ್ ಹೂ ಲವ್ ಮೀ. ಫಾಲೋ ಮಾಡಬೇಕಾದ್ರೆ ಮನಸ್ಸಿಂದ ಕ್ರೇಜಿ ಕಾಂಟೆಂಟ್ ಮಾಡ್ತಾನಪ್ಪ ಅಂತ ಫಾಲೋ ಮಾಡಬೇಕು, ಕ್ರೇಜಿ ವಿಡಿಯೋ ಮಾಡ್ತಾನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡಬೇಕು. ದಟ್ ಈಸ್ ಮೈ ಟಾರ್ಗೆಟ್. ಎನಿವೇಸ್ ವಾಸ್ ಸೂಪರ್ ಕ್ರೇಜಿ ಡೇ, ವ್ಯಾಲೆಂಟೈನ್ಸ್ ಡೇ. ನಾನೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೆ. ಆಮೇಲೆ ಒಂಚೂರು ಹುಷಾರಿಲ್ಲ, ಜ್ವರ ಫೀಲಿಂಗು, ಟ್ರಾವೆಲ್ ಮಾಡಿದ್ವಲ್ಲ ಅದಕ್ಕೆ. ಇದು ನೋಡಿ ಗೈಸ್, ಇದು ವ್ಯಾಲೆಂಟೈನ್ಸ್ ಡೇಗೆ ನಾವು ಅಪ್ಪ ಹಾಕಿರೋ ಸ್ಟೋರಿ ನೋಡಿ ಸ್ಟೋರಿಯು. ಹೂವು ನಾವು ಅಮ್ಮ ಮೇಲೆ ಬೀಳ್ತಿರೋ ಥರ ಎಡಿಟಿಂಗ್ ಅದು. ನಮ್ಮ ಅಪ್ಪ ಅಲ್ಲಿ ಮರ ಲಾಡಿಸಿ ಹೂವು ಬೀಳಿಸ್ತಿರೋದು, ನಮ್ಮ ಅಮ್ಮ ಮೇಲೆ ಬೀಳ್ತಿರೋ ಥರ. ಇಲ್ಲಿ ಮಾಡಿಪ್ಪ ಅದನ್ನ ರಿಯಲ್ ಆಗಿ. ಹೋಗ್ಲಿ, ಆ ಬೊಕ್ಕೆ ಆದ್ರೂ ಕೊಡಿ.
ಈ ಗಿಫ್ಟ್ ಎಲ್ಲ ಯಾರು ಕೊಡ್ತಾರೆ ನೋಡಿ, ನೀನು ಇದೀಯಾ? ಏ ಕೊಟ್ಟು ಹೊಡ್ದಾಕ್ಬಿಡ್ತೀನಿ, ನನ್ನ ರೋಸ್ ಅದು. ನನ್ನ ರೋಸ್ ನನಗೆ ಕೊಡ್ತಾರಂತೆ. ಅಪ್ಪ ಒಂದು ನಿಮಿಷ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಬರೀ ಫ್ಲವರ್ ಕೊಡ್ಬೇಡಿ, ಒಂದು 4 ಮಾತಾಡಿ ಏನಾದ್ರು ಅದ್ರ ಬಗ್ಗೆ. ಫ್ಲವರ್ ಕೊಟ್ಟು ಮಾತಾಡಬೇಕು, ಬರೀ ಫ್ಲವರ್ ಕೊಡೋದಲ್ಲ. 4 ಮಾತಾಡಬೇಕು ಹೊಗಳೋ ಥರ. 10 ಮಾತಾಡ್ ನೋಡೋಣ. ಸ್ಟಾರ್ಟ್. 3, 2, 1 ಸ್ಟಾರ್ಟ್. ಮರ್ತ್ಬಿಡಿ, ನನ್ನಲ್ಲ, ಅಲ್ಲಿ ನೋಡಿ ನೋಡಿ ಅಂತ ಕ್ಯಾಮ್ರಾ ಹೇಳ್ತಾವ್ರೆ. ನಿಮ್ಮ ಹೆಂಡತಿ ಕೊಡಿ. 3, 2, 1 ಸ್ಟಾರ್ಟ್. ಎಷ್ಟು 30 ವರ್ಷ ಆಗಿ ಬಂತು ನಾವು ಮದುವೆ ಆಗಿ. ಹ್ಮ್. ನಿನ್ ಜೊತೆ ಇಷ್ಟು ದಿವಸ ಇನ್ನು ಆಗಿಲ್ಲ 30 ವರ್ಷ ಏಪ್ರಿಲ್. 30 ವರ್ಷ ಆಗಿ ಬಂತೀವ. 7ನೇ ತಾರೀಕು. ಮಾಮ್ ಅವ್ರು ಮಾತಾಡ್ಲಿ. ಆಯ್ತು, 29 ವರ್ಷ ಆದ್ರೂ ನಿನ್ ಪಪ್ಪ ಏನ್ ಹಿಂಗ್ ಕೊಡ್ತೀರಾ? ಮಂಡಿಲ್ ಕೊಡ್ಬೇಕಲ್ಲ, ಮಂಡಿ ಮೇಲೆ ಕೂತ್ಕೊಂಡು. ಎಲ್ಲಿ ನಿನ್ ಇದಾಗತ್ತಂತ ಇಲ್ಲ ಕೊಡಿ ನಾನು ಆಂಗಲ್ ನೋಡ್ಕೋತೀನಿ. ನನ್ನ ಪ್ರೀತಿಯ ಪರಿವಾಳ. ಅರ್ಧಾಂಗಿನಿ ಎಲ್ಲಿ ಹಾರ ಹೋಗ್ಬೇಡ, ಕೂತ್ಕೊ. ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದೀನಿ. ಎಷ್ಟು ಗೊತ್ತಾ ಇವತ್ತಿನ ರೋಸು? ಒಂದು ರೋಸ್ ಎಷ್ಟಿದೆ ಗೊತ್ತಾ ರೇಟ್? ನಮ್ಮ ಅಮ್ಮ ತಂದಿರೋದು ನನಗೆ. ಅಲ್ಲ, ಅದ್ರಲ್ಲೇ ನಿನ್ಗೆ ಬಟ್ಟೆ ತಗೊಂಡ್ಬರ್ಬೋದಿತ್ತು, ಆದ್ರೂ ಹುಡ್ಕಾಡಿ ತಂದಿದ್ದೀನಿ. ನೀನ್ ಕೇಳು, ಅದ್ ಪ್ರೀತಿ ಮಾಡ್ತೀನಿ ಅಂತ. ಯಾರು ತಂದಿದ್ದು ಅಂತ ಯಾರು ಎಲ್ಲರೂ ಅಂತಾರೆ. ಆಯ್ತು ಬಿಡಿ, ಮಾತ್ ಕೇಳಿ. ಪಟಾಕಿ ಯಾರ್ದೇ ಇರ್ಲಿ, ಹಚ್ಚೋರ್ ನಾವೇ ಇರ್ಬೇಕು. ಯಾರೇ ತಂದಿರ್ಲಿ, ಬೊಕ್ಕೆ ನಾವೇ ಕೊಡ್ಬೇಕು. ನಿಂಗೆ ಏನ್ ಬೇಕು ಅಷ್ಟೇನಾ? ಒಂದೆರಡು ಫೀಲಿಂಗ್ ಬರೋ ಮಾತಾಡಿ. ಇಲ್ಲ, ಸರ್ಪ್ರೈಸ್ ಗಿಫ್ಟ್ ಇದೆ. ಫೀಲಿಂಗ್ ಅಲ್ಲಿ ಮಾತಾಡಿ ಸ್ವಲ್ಪ. ಅದೇ ಬೇಜಾರಾಗಿ ಮಾತಾಡಿ. ನಾನು ಕೊಟ್ಟಿಲ್ಲ ಕಣೆ ಏನು. ಏನು ಯೋಚನೆ ಮಾಡಬೇಡ. ನಮ್ಮ ಬೊಬ್ಳು ಮದುವೆಯಲ್ಲಿ ನಿನ್ಗೆ ಮದ್ವೆಗೆ ಹೋಗ್ಬಿಟ್ರಿ ಅವರು. ಗೋಲ್ಡನ್ ಸಾರಿ ಕೊಡಿಸ್ತೀನಿ. ಸರಿ ಆಯ್ತು, ಸಾಕು. ಗೋಲ್ಡ್ ಸಾರಿ. ಇಬ್ರು ಊರ್ಗ್ ಹೋಗ್ತಾವ್ರಂತೆ ಇನ್ ಸ್ವಲ್ಪ ದಿನದಲ್ಲಿ. ನಮ್ಮ ಅಪ್ಪ ಅಮ್ಮ ಒಂದ್ ಸ್ವಲ್ಪ ದಿನ ಇರಲ್ಲ, ಊರ್ಗ್ ಹೋಗ್ತಾ ಇದಾರೆ. ನಮ್ಮೂರಿಗೆ ಕಣೋ. ಶುರುವಾಯ್ತು ಮೊಹಬ್ಬತ್ತು ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತು ಪೊರ್ಲು.